ಇಲ್ಲ, ಕಳೆದ ವಿಚಾರಣೆ ಸಂದರ್ಭದಲ್ಲಿ ನನಗೆ ಕೆಲವು ವೈಯಕ್ತಿಕವಾಗಿ ನನ್ನ ಆದಾಯ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳನ್ನು ಕೇಳಿದರು. ಆ ಎಲ್ಲವನ್ನು ಕೂಡ ಇವತ್ತು ಅವರಿಗೆ ನಾನು ಸಂಪೂರ್ಣವಾದಂಥ ಮಾಹಿತಿಯನ್ನು ನೀಡಿದ್ದೇನೆ. ಸೊ ಬೇರೆ ನ್ಯಾಯಾಲಯದಲ್ಲಿರ್ತಕ್ಕಂಥ ಇತರೆ ಕೇಸ್ಗಳೇನಾದರೂ ಇದೆಯಾ ಅನ್ನೋದ್ರ ಬಗ್ಗೆ ಮಾಹಿತಿ ಕೇಳಿದ್ರು, ಅದನ್ನು ಕೂಡ ಕೊಟ್ಟಿದ್ದೇನೆ. ಸೊ ಹಾಗಾಗಿ ನನಗೆ ಕೇಳಿದಂಥ ಎಲ್ಲ ದಾಖಲೆಗಳನ್ನು ಸಮರ್ಪಕವಾಗಿ ಸಲ್ಲಿಕೆ ಮಾಡಿರೋದ್ರಿಂದ ಅವರು ಆಯಿತು, ಪರಿಶೀಲನೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ. ಸದ್ಯಕ್ಕೆ ಆ ವಿಚಾರವನ್ನು ಇನ್ನೇನು ಹೇಳಲಿಲ್ಲ. ಸೊ ಏನೇನು ದಾಖಲೆ ಕೇಳಿದ್ರು ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದೇನೆ. ಸೊ ಮುಂದೆ ಅವ್ರು ಏನು ಹೇಳ್ತಾರೆ ಗೊತ್ತಿಲ್ಲ. ಸಂಬಂಧ ಇಲ್ಲ, ಎಲ್ಲೋ ರಾಜಕೀಯ ಪರಿಚಯ, ನೀವು ಹೆಂಗ್ ಕನೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾರೆ ಸರ್ ಈ ಕೇಸಿಗೆ? ನನಗೆ ಅದು ಗೊತ್ತಿಲ್ಲ. ಅವರು ಕೆಲವರು ಅನ್ಯಾಯಕ್ಕೆ ಒಳಗಾಗಿರ್ತಕ್ಕಂಥವರು ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ಆಧಾರದ ಮೇಲೆ ಮತ್ತು ಏನೇನಾಗಿದೆ ಅನ್ನೋದನ್ನು ನೋಡಿ ಅವರು ಕರೆದಿರಬೇಕು ಅಂತ ಕಾಣಿಸುತ್ತೆ. ಅದಕ್ಕೆ ನನ್ನ ಮಾಹಿತಿ ಏನು ಕೊಡಬೇಕಾಗಿತ್ತೋ ಅದನ್ನು ತನಿಖೆಯಲ್ಲಿ ಏನು ಸಹಕಾರ ಕೊಡಬೇಕು ಆ ಎಲ್ಲ ಸಹಕಾರವನ್ನು ಕೊಟ್ಟಿದ್ದೇನೆ. ಸೊ ಹಾಗಾಗಿ ಮುಂದಕ್ಕೆ ನೋಡೋಣ. ಯಾವೆಲ್ಲ ದಾಖಲೆ ಕೇಳಿದ್ರು ನೀವೇನು ಕೊಟ್ಟರೆ? ಅದೆಲ್ಲ ಹೇಳಲಿಕ್ಕೆ ಆಗೋದಿಲ್ಲ. ನನ್ನ ವೈಯಕ್ತಿಕ ಆದಾಯ ಮತ್ತು ಆಸ್ತಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಕೇಳಿದರು, ಅದನ್ನು ಸಬ್ಮಿಟ್ ಮಾಡಿದ್ದೇನೆ. ಸೊ ಇನ್ಕಮ್ ಟ್ಯಾಕ್ಸ್ಗೂ ಕೊಡ್ತಾ ಇರ್ತೀವಿ, ಇಲ್ಲೂ ಕೇಳ್ತಾ ಇರ್ತಾರೆ, ಇಲ್ಲೂ ಕೊಡ್ತಾ ಇರ್ತೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು.